ಕೆಲವ್ರು ಹೇಳ್ತಾರೆ, ಮೇಡಮ್ ನಾನು ಯಾಕೋ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನಗೆ ಸಮಸ್ಯೆಗಳು ಜಾಸ್ತಿ ಆಗಿದೆ, ಅಥವಾ ನನಗೆ ಪ್ರತಿ ಬಾರಿ ದೇವಸ್ಥಾನಗಳಿಗೆ ಹೋಗಿ ಬಂದ ನಂತರ ನನ್ನ ಏನು ಸಮಸ್ಯೆ ಇತ್ತು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಆ ಸಮಸ್ಯೆಗೆ ಏನು ಕಾರಣ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ದೇವಸ್ಥಾನ ಅಂತ ಹೇಳಿದ ತಕ್ಷಣ ನಾವು ಹೋದ ತಕ್ಷಣ ಕಮ್ಮಿ ಆಗ್ಬೇಕಲ್ವಾ, ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನಾವು ಸಂಕಲ್ಪಗಳು ಮಾಡ್ಕೊಂಡಿದ್ದೀವಿ, ಅಥವಾ ದೇವರಿಗೆ ಹರಕೆಗಳು ಸಲ್ಲಿಸಿದ್ದೀವಿ, ಅಥವಾ ದೇವರ ಹೆಸರಿನಲ್ಲಿ ಅನ್ನದಾನ ಮಾಡಿದ್ದೀವಿ, ಅಥವಾ ದೇವರ ಹೆಸರಿನಲ್ಲಿ ನಾವು ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದೀವಿ, ಅಥವಾ ದೇವಸ್ಥಾನಗಳಿಗೆ ನಾವು ಬೇಕಾದಷ್ಟು ಡೊನೇಷನ್ ಕೊಟ್ಟಿದ್ದೀವಿ, ಅಥವಾ ದೇವಸ್ಥಾನ ನಾವು ಒಂದು ಚೇರ್ ಹಾಕ್ಸಿದ್ದೀವಿ, ಲೈಟ್ ಹಾಕಿದ್ದೀವಿ. ಈ ಥರ ಎಷ್ಟೋ ಜನ ಹೇಳೋದನ್ನ ನೀವು ಕೇಳಿರ್ತೀರಿ. ಒಂದು ಸಣ್ಣ ಫ್ಯಾನ್ ಕೊಟ್ಬಿಟ್ಟು ಅದರಲ್ಲಿ ಅವರು ಹೆಸರು ಹಾಕಿರ್ತಾರೆ. ಅದನ್ನು ಇನ್ನೊಂದಿನ ಮಾತಾಡ್ತೀನಿ ನೋಡಿ. ಕೊಟ್ಟಿರೋದೇ ಅವನು ಅಥವಾ ಅವಳು ಕೊಟ್ಟಿರ್ತಾಳೆ, ಅದ್ರ ಮೇಲೂ ನಮ್ಮ ಹೆಸರು ನಾವು ಹಾಕಿಸ್ಕೋತೀವಿ ಅಂದರೆ ನಾವು ಎಷ್ಟು ಒಂದು ಇದು ಅಂತಲೇ ನೀವು ಯೋಚನೆ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತು ನೇರವಾಗಿ ವಿಷಯಕ್ಕೆ ಬರೋಣ ಅಂತ ಹೇಳ್ತೀನಿ. ನೋಡಿ, ಎಷ್ಟೋ ಜನ ಮನೆಯಲ್ಲಿ ಒಂದು ಫ್ಯಾಮಿಲಿ ಆಗಿರ್ಬೋದು, ಅಥವಾ ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಬರೀ ಒಬ್ಬರೊಬ್ಬರೇ ಆಗಿರ್ಬೋದು, ಕೆಲವರು ಕಷ್ಟ ಕಷ್ಟ ಅಂತ ಹೇಳ್ಕೊಂಡು ದೇವಸ್ಥಾನಗಳಿಗೆ ಸುತ್ತಾ ಇರ್ತಾರೆ, ಅಥವಾ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ. ಈ ದೇವಸ್ಥಾನ ಅಲ್ಲ ಇನ್ನೊಂದು, ಇನ್ನೊಂದು ದೇವಸ್ಥಾನ ಅಲ್ಲ ಇನ್ನೊಂದು, ಹೀಗೆ ಇರುವ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾರೆ. ಆದರೆ ಅವರ ಸಮಸ್ಯೆಗಳು ಬಗೆಹರಿಯೋದೇ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೋಡಿ, ನಮ್ಮ ಎಷ್ಟೋ ಜನ್ಮಗಳ ಪ್ರಾರಬ್ಧ ಕರ್ಮಗಳು ನಮಗೆ ಬಾಕಿ ಇದ್ದಾಗ ಅದು ನಮಗೆ ಕಾಡಿಸುತ್ತೆ. ಒಂದು. ಎರಡನೇದಾಗಿ, ಯಾರೋ ನಮ್ಮ ಮೇಲೆ ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳನ್ನ ಸಮಸ್ಯೆಗಳು ಮಾಡಿ ಕಳಿಸಿದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಇಂತಹ ಒಂದು ಕಷ್ಟಗಳು ಉಂಟಾಗುತ್ತೆ ಅಂತ. ಹಾಗೇನೇ ನಮಗೆ ಕೆಲವೆಲ್ಲ ಸಂದರ್ಭದಲ್ಲಿ ದೈವ ಅನುಗ್ರಹ ಅಥವಾ ದೈವಾನುಗ್ರಹ ಪ್ರಾಪ್ತಿಯಾಗಬೇಕಂದ್ರೂ ಸಮೇತ ನಾವು ಇಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗೆ ಕೆಲವೆಲ್ಲ ಸಂದರ್ಭದಲ್ಲಿ ಅನ್ಯ ಆತ್ಮಗಳಾಗಿರ್ಬೋದು, ಅಥವಾ ನಮ್ಮ ಪ್ರಾರಬ್ಧದ ಕರ್ಮದ ಕೆಲಸಗಳು ಏನಾದರೂ ಬಾಕಿ ಇದ್ದಂತಹ ಸಂದರ್ಭದಲ್ಲೂ ಸಮೇತ ಕೆಲವೆಲ್ಲ ಸಂದರ್ಭದಲ್ಲಿ ನಮ್ಮನ್ನು ಕೆಲವು ದೈವಿಕ ಕಾರ್ಯಗಳಿಗೆ ಆರಿಸ್ಕೋಬೇಕಾದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ದೇವಸ್ಥಾನಗಳಿಗೆ ಹೋಗಿ ಹೋಗಿ ಸುತ್ತಿ ಬರುವಂಥದ್ದು ಆಗುತ್ತೆ. ಇದನ್ನು ಸುತ್ತಾಟ ಅಥವಾ ಅಲೆದಾಟ, ಅಥವಾ ಕೆಲವ್ರು ಹೇಳ್ತಾರೆ ನೋಡಿ ಟೆಂಪಲ್ ರನ್ ಅಂತ, ಆ ಥರ ಮಾತ್ರ ಅನ್ಕೋಬೇಡಿ. ಯಾಕಂದರೆ ನಾವು ಪ್ರತಿಯೊಂದು ದೇವಸ್ಥಾನಗಳಿಗೆ ಅಥವಾ ಪ್ರತಿಯೊಂದು ಕ್ಷೇತ್ರಗಳಿಗೆ ನಾವು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಇರುವಂತಹ ಎಷ್ಟೋ ಸಿದ್ಧ ಪುರುಷರುಗಳು ಆಗಿರ್ಬೋದು, ಅಥವಾ ದೈವಗಳಾಗಿರ್ಬೋದು, ಅಥವಾ ದೇವರುಗಳು ಇರ್ಬೋದು, ಅವರ ಒಂದು ರಕ್ಷಣೆ ನಮ್ಮ ಮೇಲೆ ಆಗಿರುತ್ತೆ, ಅವರ ಒಂದು ಆಶೀರ್ವಾದಗಳಾಗಿರುತ್ತೆ ಖಂಡಿತವಾಗ್ಲೂ. ಹಾಗಾಗಿನೇ ನಮಗೆ ಕೆಲವು ಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಸುಸ್ತಾಗುವಂಥದ್ದು, ಸಂಕಟ ಆಗುವಂಥದ್ದು ಆಗುತ್ತೆ. ಯಾಕೆಂದರೆ ಎಷ್ಟೋ ಬಾರಿ ಇದೊಂದು ದೇಹ ಅಂತ ಅಂದ್ಕೊಳ್ಳಿ, ಈ ದೇಹದಲ್ಲಿ ಯಾವುದೋ ಒಂದು ಮಾಂತ್ರಿಕ ಬಾಧೆಗಳು ಅಥವಾ ಯಾವುದೋ ಅನ್ಯ ಆತ್ಮಗಳು ಅಥವಾ ನಮ್ಮ ಪ್ರಾರಬ್ಧ ಕರ್ಮದ ಮೂಟೆಗಳು ಬಾಕಿ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಈ ಜನ್ಮದಲ್ಲಿ ಅದು ಕಾಡಾಟಗಳು ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಮ್ಮನ್ನು ಎಚ್ಚರಿಸಲಿಕ್ಕೆ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲಿಕ್ಕಾಗಿ ಎಷ್ಟೋ ಬಾರಿ ನಾವು ದೇವಸ್ಥಾನಗಳಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಸುಸ್ತು, ಸಂಕಟಗಳಾಗುವಂಥದ್ದು, ಮೈಕೈ ನೋವು ಬರುವಂಥದ್ದು, ಚಳಿ ಬರುವಂಥದ್ದು, ಅಥವಾ ಕೆಲವೆಲ್ಲ ಕೆಲಸಗಳು ನಮಗೆ ಅಡೆತಡೆ ಆಗುವಂಥದ್ದು ಆಗುತ್ತೆ. ಯಾಕಂದರೆ ಕೆಲವೊಂದೊಂದು ಬಾರಿ ನಾವು ಹೋದ ತಕ್ಷಣ ನಮ್ಮ ಕೆಲಸಗಳು ಆಗುತ್ತೆ. ನೀವು ನೋಡ್ಬೋದು, ಮೇಡಮ್ ನಾವು ಏನು ಹೇಳ್ತಾರೆ ಅಂದರೆ, ಮೇಡಮ್ ನಾನು ಇನ್ನೊಬ್ಬರು ಯಾರನ್ನೋ ಕರ್ಕೊಂಡು ಹೋಗಿದ್ದೆ, ಅವ್ರ ಕೆಲಸ ಆಯಿತು, ಆದರೆ ನನಗೆ ನನ್ನ ಕೆಲಸ ಆಗಲಿಲ್ಲ, ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗಲಿಲ್ಲ, ಆದರೆ ಅವ್ರ ಕೆಲಸಗಳಾಗ್ತಾ ಇದೆ, ಆದರೆ ನನ್ನ ಕೆಲಸಗಳಾಗ್ತಿಲ್ಲ ಅಂತಾರೆ. ನೋಡಿ, ಇಲ್ಲಿ ಕಾರಣ ಇಷ್ಟೇನೆ, ಅವರು ಹಿಂದಿನ ಜನ್ಮದಲ್ಲಿ ಯಾವುದೋ ಮಂತ್ರಗಳಿಂದ ಯಾವುದೋ ತಂತ್ರಗಳನ್ನು ಕಲಿತು, ಅಥವಾ ಯಾವುದೋ ಋಷಿ ಪರಂಪರೆಯಲ್ಲಿ, ಅಥವಾ ಯಾವುದೋ ಒಂದು ಶುಭ ಕಾರ್ಯಗಳನ್ನು ಸಾರ್ವಜನಿಕವಾಗಿ ಅಥವಾ ದೈವಿಕವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಕೆಲವೆಲ್ಲವೂ ಬೇಗ ಬೇಗ ಅನುಕೂಲವಾಗಿ ಕೆಲಸಗಳು ಆಗುತ್ತೆ. ಯಾಕಂದರೆ ಈಗ ನಾವು ಹೋದ ತಕ್ಷಣ ನಮ್ಮ ಆ ಜಾಗದಲ್ಲಿ ಇರುವಂತಹ ದೈವಿಕ ಶಕ್ತಿಗಳು ನಮ್ಮನ್ನು ನೋಡ್ತಾರೆ. ಈಗ ನಾವು ಸ್ಕೂಲಿಗೆ ಹೋದಂತಹ ಸಂದರ್ಭದಲ್ಲಿ ಹೇಗೆ ನಮ್ಮ ಟೀಚರ್ ನೋಡ್ತಾರೋ, ಅಥವಾ ನಮ್ಮ ಹೆಡ್ ಮಿಸ್ ನಮ್ಮನ್ನು ನೋಡ್ತಾರೋ, ಅದೇ ಥರ ನಮ್ಮ ಆತ್ಮದ ಕರ್ಮಗಳನ್ನು ಆ ಶಕ್ತಿ ಅಥವಾ ಆ ದೈವಿಕ ಶಕ್ತಿಗಳು ಅಥವಾ ಆ ಕ್ಷೇತ್ರದ ಕಾವಲು ದೇವರುಗಳು ಅಥವಾ ಯಾರಿರ್ತಾರೆ ಅವರು ನೋಡ್ತಾರೆ. ಅದರಿಂದನೇ ನಮಗೆ ಆಗುವಂತಹ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ. ಇಲ್ಲ ಮೇಡಮ್ ನಮಗೆ ಕೆಲಸ ಆಗದೇ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ನಮಗೆ ಕೆಲಸ ಆಗಲ್ಲ ಅಂದರೆ, ಅದೇ ನಾನು ಹೇಳ್ದಂಗೆ
ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ನಮ್ಮ ಪ್ರಾರಬ್ಧ ಕರ್ಮಗಳ ಬಾಕಿ ಇರೋದ್ರಿಂದನೇ ನಮಗೆ ಹಲವಾರು ರೀತಿಯಾದಂತಹ ಕಾದಾಟಗಳು ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಜಾತಕದಲ್ಲಿ ಗಜಕೇಸರಿ ಯೋಗ ಇರುತ್ತೆ, ಅಥವಾ ಮಾಳವ್ಯ ಯೋಗ ಇರುತ್ತೆ, ಹಂಸ ಯೋಗ ಇರುತ್ತೆ, ಮಗ ಫಾರಿನಲ್ಲಿ ಓದಬೇಕಾಗಿರುತ್ತೆ, ಅಥವಾ ಮಗ ಒಳ್ಳೆ ಹೈಯರ್ ಎಜುಕೇಷನ್ ನಮ್ಮ ದೇಶದಲ್ಲೇ ಮಾಡಬೇಕಾಗುತ್ತೆ, ಅಥವಾ ಒಂದು ಉನ್ನತವಾದಂತಹ ಸ್ಥಾನದಲ್ಲಿ ಇರಬೇಕಾಗುತ್ತೆ. ಆದರೆ ಯಾಕೆ ಅವನಿಗೆ ಆಗಲ್ಲ ಅಂದರೆ ನಮಗೆ ದಶಾಭುಕ್ತಿ, ಯಾಕಂದರೆ ಪ್ರತಿಯೊಂದು 9 ಗ್ರಹಗಳು ಅಂತ ಏನಿದೆ, ಆ 9 ಗ್ರಹಗಳ ದಶಾಭುಕ್ತಿ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ಆ ದಶಾಭುಕ್ತಿಯಲ್ಲೂ ನಮಗೆ ಫಲ ಕೊಟ್ಟಿಲ್ಲ ಅಂದಾಗ ನಾವು ಮೂಲವಾಗಿ ಜಾತಕವನ್ನು ತುಂಬ ಡೀಪಾಗಿ ಅನಲೈಸ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಒಂದು ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ, ಅಥವಾ ಅನ್ಯ ಆತ್ಮಗಳು ನಮ್ಮ ಮನೆಯ ಮೇಲೆ ಅಥವಾ ನಮ್ಮ ದೇಹದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಫಲಗಳು ಸಿಗದೇ ಇಲ್ಲ. ಈಗ ಇದನ್ನು ನಾವು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೋಡಿ, ನಮ್ಮ ಎಷ್ಟೋ ಜನ್ಮಗಳ ಕರ್ಮಗಳನ್ನು ಅಥವಾ ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ನಾವು ಕಳ್ಕೋಬೇಕಾದ್ರೆ ನಾವು ಅದಕ್ಕೆ ಯಂತ್ರ, ಮಂತ್ರ, ತಂತ್ರ, ಹೋಮ, ಹವನ, ಉಪವಾಸ, ವ್ರತಗಳು ಈ ರೀತಿ ಎಲ್ಲ ಮಾಡ್ಬೋದು. ಖಂಡಿತ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಯಾಕಂದರೆ ನೋಡಿ, ನಮ್ಮ ಪ್ರಧಾನಮಂತ್ರಿಯಾದ ಮೋದಿ ಅವರೇನೇ ಅಯೋಧ್ಯೆಯಲ್ಲಿ ಆ ರಾಮನ ಒಂದು ಸ್ಥಾಪನೆ ಮಾಡಬೇಕಾದ್ರೆ 11 ದಿನಗಳ ಕಾಲ ಹೇಗೆ ಉಪವಾಸದ ಒಂದು ವ್ರತವನ್ನು ಇಟ್ಟು ಮಾಡಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ರು, ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವು ಸಮಸ್ಯೆಗಳಾಗಿರ್ಬೋದು, ಅದು ಯಾವುದೇ ಆಗಿರಲಿ, ಭೂತ ಆಗಲಿ, ಪ್ರೇತ, ಪಿಶಾಚಿ, ಶಾಕಿನಿ, ಯಾವುದೋ ನಮ್ಮ ಮೈ ಮೇಲೆ ಬಂದು ಸಮಸ್ಯೆಗಳನ್ನು ಕೊಡ್ತಾ ಇದೆ, ಅಥವಾ ನನ್ನ ಗಂಡ ಹೆಂಡತಿ ಮಧ್ಯೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅಥವಾ ಮಕ್ಕಳ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ, ಅಥವಾ ನನ್ನ ಆರೋಗ್ಯಕ್ಕೆ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನಾವು ಆ ಜಗನ್ಮಾತೆ ಆದಂತಹ ಆ ಕಾಳಿಕಾದೇವಿಯನ್ನು ನಾವು ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ, ಖಂಡಿತವಾಗ್ಲೂ ಅವರಿಗೆ ಆ ತಾಯಿಯ ಆಶೀರ್ವಾದ ಆಗಲಿ ಅಂತ ಹೇಳ್ತೀನಿ. ಯಾರ್ಯಾರು ನೋಡ್ತಾ ಇದ್ದೀರಿ ಅವರೆಲ್ಲರೂ ಜೈ ದಕ್ಷಿಣ ನಾಗಕಾಳಿಕ, ಜೈ ದಕ್ಷಿಣ ನಾಗಕಾಳಿಕ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ದಕ್ಷಿಣಾಭಿಮುಖವಾಗಿ ಆ ಕಾಳಿಕಾದೇವಿ ಎಲ್ಲಿ ಪ್ರತಿಷ್ಠಾಪನೆ ಆಗ್ತಾಳೋ ಅಂತಲ್ಲಿ ಯಮನಿಗೆ ಸಮಾನವಾದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರಗಳಾಗಿರ್ಬೋದು ಅಥವಾ ದೇವಸ್ಥಾನ, ಕ್ಷೇತ್ರ ಬೇರೆ ದೇವಸ್ಥಾನವೇ ಬೇರೆ. ಕ್ಷೇತ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ದೈವ ಶಕ್ತಿಗಳು ನಗಿಂತ ಮುಂಚೆನೇ ಹೋಗಿ ಅಲ್ಲಿ ನೆಲೆಸಿ ಇಂಥ ವ್ಯಕ್ತಿನೇ ಬೇಕು ಅಂತೇಳಿ ಆರಿಸಿಕೊಳ್ಳುವಂಥದ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಕ್ಷೇತ್ರ ಬಂದು ಶ್ರೀ ದಕ್ಷಿಣ ನಾಗಕಾಳಿಕ ಕ್ಷೇತ್ರ, ನಂಜನಗೂಡು, ಗೋಳೂರು ಗ್ರಾಮ ಅಂತ. ಹಾಗಾಗಿ ಯಾರು ಒಂದು ಯಾವುದೇ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ ಅವರೆಲ್ಲರೂ ಕಾಳಿಕಾದೇವಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ದೇವಸ್ಥಾನಗಳಿಗೆ ಹೋದ ತಕ್ಷಣ ಸುಸ್ತು, ಸಂಕಟ, ಮೈಕೈ ನೋವು ಬಂತು, ವಾಂತಿ ಬಂತು, ಜ್ವರ ಬಂತು, ಚಳಿ ಬಂತು, ಖಂಡಿತ ಭಯಪಡಬೇಡಿ. ಖಂಡಿತವಾಗ್ಲೂ ಇದಕ್ಕೆ ಔಷಧಿ, ಕ್ಷೇತ್ರಗಳಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಇದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮಗೆ ದೇವಸ್ಥಾನಗಳಲ್ಲಿ ಆಗುವಂತಹ ಹೀಲಿಂಗ್ ಪ್ರೋಸೆಸ್ಸೇ ಬೇರೆ. ಯಾಕೆ ಇದೆಲ್ಲವೂ ಇದೆಯಾ? ಡೆಫಿನೆಟ್ಲಿ ಇದೆ. ನೀವು ಯಾವಾಗ ಇದರ ಬಗ್ಗೆ ಡೀಪಾಗಿ ಅನಲೈಸ್ ಮಾಡಿ ಅಥವಾ ಡೆಪ್ತಾಗಿ ನೀವು ಹೋಗ್ತಿರೋ ಅಂತಹ ಸಂದರ್ಭದಲ್ಲಿ ಮಾತ್ರ ಇದನ್ನು ನಾವು ಅನಲೈಸ್ ಮಾಡ್ಕೊಳ್ಳೋದು. ಯಾಕಂದರೆ ಎಷ್ಟೋ ಜನ್ಮಾಂತರದ ಕರ್ಮಗಳು ನಮ್ಮಲ್ಲಿ ಇರುತ್ತೆ. ಆ ಕರ್ಮಗಳನ್ನು ನಾವು ತಿಕ್ಕಿ ತೆಕ್ಕೋಬೇಕಾದಂತಹ ಸಂದರ್ಭ, ಹೇಗೆ ದೇಹಕ್ಕೆ ನೀರಿನ ಸ್ನಾನ ಅವಶ್ಯಕತೆ ಇದೆಯೋ ಹಾಗೇನೇ ನಮ್ಮ ಆತ್ಮದ ಕರ್ಮಗಳಿಗೆ ದೈವಿಕ ಕ್ಷೇತ್ರಗಳ ದರ್ಶನ, ಮಂತ್ರಗಳು, ಜಪ, ತಪ, ಹೋಮ, ಹವನಗಳ ಮುಖಾಂತರ ಉಪವಾಸ, ವ್ರತಗಳು ಇವೆಲ್ಲವೂ ಇರುವುದು ನಮಗೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕಾಗಿ. ಹಾಗಾಗಿ ಯಾವುದೇ ಕ್ಷೇತ್ರಗಳಿಗೆ ಅಥವಾ ದೇವಸ್ಥಾನಗಳಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಸುಸ್ತು, ಸಂಕಟ, ಮೈಕೈ ನೋವು ಬಂತು, ಅಪ್ಪ ನಾವು ಇನ್ನೊಂದ್ಸತಿ ಆ ಕ್ಷೇತ್ರಕ್ಕೆ ಹೋಗಲ್ಲ, ಇನ್ನೊಂದ್ಸತಿ ನಾವು ದೇವಸ್ಥಾನಕ್ಕೆ ಹೋಗಲ್ಲ, ಅಯ್ಯೋ ಅಲ್ಲಿ ತುಂಬ ರಶ್ ಇತ್ತು ಅದಕ್ಕಾಗಿ ನಮ್ಗೆ ಸುಸ್ತಾಯಿತು ಅಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ಎಷ್ಟು ಜನ ಹೆಂಗೆ ಕೆಲಸ ಮಾಡ್ತಿದ್ರು, ಈಗಲೂ ಆ ಕೆಲಸ ಮಾಡೋರು ಇದ್ದಾರೆ. ಯಾವಾಗ ನಿಮಗೆ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ದೇಹದಲ್ಲಿ ಇದ್ದು ಅಥವಾ ಅನ್ಯ ಆತ್ಮಗಳು ನಿಮ್ಮ ದೇಹವನ್ನು ಪ್ರವೇಶ ಮಾಡಿ ನಿಮ್ಮ ದೇಹಕ್ಕೆ ಇಲ್ಲ ಸಲ್ಲದ ಸಮಸ್ಯೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಇರುವಂತಹ ಮೈಟ್ರೋಕಾಂಡಿಯಲ್ ಸೆಲ್ಸ್ ಅಂತ ನಾವೇನು ಹೇಳ್ತೀವಿ, ಆ ಸೆಲ್ಸ್ ಸಮೇತ ಅದು ಸುಸ್ತಾಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಚಲನ ವಲನ, ನಮ್ಮ ಆರೋಗ್ಯ, ನಮ್ಮ ದೇಹದಲ್ಲಿ ಉಂಟಾಗುವಂತಹ ಪ್ರತಿ ಒಂದು ಆರ್ಗನ್ಸಲ್ಲೂ ಡಿಫ್ರೆನ್ಸ್ ಬರುತ್ತೆ. ಅದು
ತಕ್ಷಣಕ್ಕೆ ತೋರಿಸಿ ಅಂದರೆ ಆಗಲ್ಲ. ಇದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಯಾವಾಗ ನಮ್ಮ ಸೂಕ್ಷ್ಮ ಶರೀರಗಳು ಹಾಳಾಗಿ ಆನಂತರ ನಮ್ಮ ಭೌತಿಕ ಶರೀರವು ಹಾಳಾಗುತ್ತೆ. ಈಗ ನೋಡಿ, ಮಳೆ ಬರಲಿಕ್ಕಿಂತ ಮುಂಚೆ ಸ್ವಲ್ಪ ತಂಪಾದ ಗಾಳಿ ಬೀಸುತ್ತೆ. ಆ ಗಾಳಿ ಹಾಗೆ ಬೀಸಿ ಹೇಗೆ ಮಳೆ ಬೀಸುತ್ತೋ ಹಾಗೇನೇ ಎನಿ ಡಿಸೀಸ್ ಅಥವಾ ಏನೇ ಸಮಸ್ಯೆಗಳು ಬರಲಿಕ್ಕಿಂತ ಮುಂಚೆ, ಅಥವಾ ನಮಗೆ ದೈಹಿಕ ಆರೋಗ್ಯ ಆಗಿರ್ಬೋದು, ಒಂದು ಮಾನಸಿಕ ಆರೋಗ್ಯ ಆಗಿರ್ಬೋದು, ನಮಗೆ ಸಮಸ್ಯೆಗಳು ಬರಲಿಕ್ಕಿಂತ ಮುಂಚೆ ನಮಗೆ ಪ್ರಕೃತಿಯಲ್ಲಿ ಕನಸಿನ ಮುಖಾಂತರ ಅಥವಾ ನಮ್ಮ ಮನೆಯಲ್ಲಿ ಆಗುವಂಥ ಸೂಚನೆಗಳಾಗಿರ್ಬೋದು, ಅಥವಾ ಒಂದು ನಾಯಿ ಸಾಯೋದಾಗಿರ್ಬೋದು, ಅಥವಾ ಒಂದು ಅಕ್ವೇರಿಯಮ್ಮಲ್ಲಿ ಮೀನು ಸಾಯೋದಾಗಿರ್ಬೋದು, ಅಥವಾ ಪದೇ ಪದೇ ಕೆಟ್ಟ ಕನಸು ಬೀಳುವಂಥದ್ದು, ಹಾಲು ಹೊಡೆದೋಗೋದು, ಮೊಸರು ಹೊಡೆದೋಗೋದು, ಅಥವಾ ಪದೇ ಪದೇ ಅಪಘಾತಗಳಾಗುವಂಥದ್ದು, ಅಥವಾ ಮನೆಯಲ್ಲಿ ಅವಮಾನಗಳಾಗುವಂಥದ್ದು, ಗಂಡ ಹೆಂಡತಿಯರ ಜಗಳ ನಡೆಯೋದು, ಇವೆಲ್ಲವೂ ನಿಮಗೆ ತೋರ್ಪಡುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಎಚ್ಚೆತ್ಕೋಬೇಕಾಗುತ್ತೆ. ನಮ್ಮ ಮನೆಗೆ ಯಾರೋ ಮಾಂತ್ರಿಕ ಬಾಧೆಗಳನ್ನು ಮಾಡಿಸಿದ್ದಾರೆ, ಅಥವಾ ನಮ್ಮ ಮನೆಗೆ ಯಾವುದೋ ಅನ್ಯ ಶಕ್ತಿಗಳ ಒಂದು ಪ್ರವೇಶ ಆಗಿದೆ, ಇದರಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಹಲವಾರು ಕಡೆ ಹೋಗಿ ನೀವು ಪರಿಹಾರ ಮಾಡಿಕೊಂಡ್ರೂ ಆಗಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮೊದಲು ನಿಮ್ಮ ಕುಲದೇವರು ಅಥವಾ ನಿಮ್ಮ ಕುಲದೇವರಿಗೆ ಕಾಣಿಕೆಯನ್ನು ನೀವು ಕಟ್ಟಿ, ಆನಂತರದಲ್ಲಿ ನೀವು ಈ ಥರ ನಮ್ಮಂಥವರ ವಿಡಿಯೋಗಳ ಮುಖಾಂತರ ನೀವು ಸರಿಯಾದ ದಾರಿಯಲ್ಲೇ ಇದ್ದು ನೀವು ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಿಮಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಯಾವುದೂ ಇಲ್ಲ ಮೇಡಮ್, ನಮಗೆ ತುಂಬ ಕಷ್ಟ ಇದೆ, ನಮಗೆ ಆಗದೇ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮ್ಮ ಕುಲದೇವರ ಮಂತ್ರಗಳನ್ನು ನೀವು ಚಾಂಟ್ ಮಾಡ್ಬೋದು, ಅಥವಾ ಶಿವನ ಮಂತ್ರಗಳನ್ನು ಸಮೇತ ನೀವು ಚಾಂಟ್ ಮಾಡ್ಬೋದು. ಈ ಚಾಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹೌರ ಅಥವಾ ನಿಮ್ಮ ಅಭೋಮಂಡಲ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ನಿಮ್ಮ ದೇಹಕ್ಕೆ ಆದಷ್ಟು ಆರೋಗ್ಯ ಸಿಗುತ್ತೆ, ಭಾಗ್ಯ ಸಿಗುತ್ತೆ, ಯಶಸ್ಸು. ಆದರೆ ಇವೆಲ್ಲವನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಡೆತಡೆಗಳು ಸಾಕಷ್ಟು ಬರುತ್ತೆ. ಅದನ್ನು ನೀವು ದಾಟಿ ಹೋಗಿ ನೀವು ಮುಂದೆ ನಿಲ್ಲಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಬೇಕಿದ್ದಲ್ಲಿ, ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದು ಈವರೆಗೆ ದೇಹವನ್ನು ಪರಿಚಿ, ಸುಸ್ತು, ಸಂಕಟ, ಮೈಕೈ ನೋವು, ಚಳಿ, ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳಲ್ಲಿ ಹುಷಾರು ತಪ್ತಾ ಇದ್ದೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ.